ನಮಸ್ಕಾರ ವೇದ. ಈ ನಡುವೆ ನಾನು ನನ್ನ ಮಕ್ಕಳ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಹಾಗೂ ಈಗ ಬೇರೆ ಬೇರೆ ಮಕ್ಕಳುಗಳು ನಮ್ಮ ಮಕ್ಕಳ ಸ್ನೇಹಿತರಾಗಿರ್ಬೋದು, ನಮ್ಮ ಅಣ್ಣ ತಂಗಿ ಮಕ್ಕಳುಗಳಾಗಿರ್ಬೋದು, ಅಥವಾ ಜನರಲ್ ಆಗಿ ನಾನು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನಾವು ಅವರಿಂದ ಕಲಿಯಬೇಕಾದದ್ದು ಎಷ್ಟೊಂದಿದೆ ಅಂತ ನನ್ಗನ್ಸಿದೆ ವೇದ. ಹಾಗೆ ನಾವು ಮಕ್ಕಳಿಗೆ ಕಲಿಸುವುದು ಒಂದು ವಿಚಾರ. ಅಂದ್ರೆ ನಾವು ಪೋಷಕರಾಗಿ ಅಥವಾ ನಾವು ದೊಡ್ಡಮ್ಮ ಚಿಕ್ಕಮ್ಮನಾಗಿ ಅಥವಾ ಸ್ನೇಹಿತರ ತಂದೆ ತಾಯಿಯಾಗಿ ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳ್ತೀವಿ. ಹಿಂಗೆ ನಾವು ದೊಡ್ಡವರು, ನೀವು ಈ ತರ ಮಾಡಿ ಅಂತ ನಾವು ಅವ್ರಿಗೆ ತಿದ್ದೋದು ಜಾಸ್ತಿ ಇದೆ. ಆದ್ರೆ ನನಗೆ ಈಚೆಗೆ ಅನ್ನಿಸ್ತಾ ಇದೆ, ಮಕ್ಕಳಿಂದ ಕಲಿಯೋದು ನಮ್ಗೆ ತುಂಬಾ ಇರುತ್ತೆ ಅಂತ. ಹಾಗೆ ನಾವು ಮಕ್ಕಳನ್ನ ಗಮನಿಸ್ತಾ ಹೋದಾಗ ಎಷ್ಟೊಂದು ಹೊಸ ಹೊಸ ವಿಚಾರಗಳು ನನಗೆ ಕಾಣಿಸಕ್ಕೆ ಶುರುವಾಗಿದೆ ವೇದ. ನೀವು ಕೂಡ ಈಗ ನೀವು ಶಾಲೆಯ ಶಿಕ್ಷಕಿಯಾಗಿ ಆ ಆ, ವಿವಿಧ ವರ್ಷಗಳಿಂದ ನೀವು ಮಕ್ಕಳನ್ನ ಗಮನಿಸ್ತಾ ಬಂದಿರ್ತೀರಾ. ಹಾಗೆ ನೀವು ದಿನನಿತ್ಯದ ಒಂದು ಭಾಗವಾಗಿ ನೀವು ಮಕ್ಕಳ ಜೊತೆ ಒಡನಾಟ ಹೆಚ್ಚಿರೋದ್ರಿಂದ ನನಗನ್ಸುತ್ತೆ ನಿಮ್ಗೆ ಮಕ್ಕಳ ಒಂದು ಒಳ ಹೊರಹು ಹೆಚ್ಚು ತಿಳಿದಿರುತ್ತೆ ಅಂತ. ಹಾಗೆ ನೀವು ಕೂಡ ಇಬ್ರು ಮಕ್ಕಳ ತಾಯಿ ಆದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಆ ಆ, ಆ, ಒಂದು ಒಪಿನಿಯನ್ಸ್ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ ವೇದ. ಸೊ ನೀವು ಗಮನಿಸಿದಂಗೆ ಮಕ್ಕಳ ವಿಷಯ ನಿಮ್ಗೆ ಏನ್ ಅನ್ಸುತ್ತೆ? ಮಕ್ಕಳಿಂದ ಕಲಿಯಬೇಕಾಗಿದ್ದು ಮಕ್ಕಳ ಬಗ್ಗೆ ನಮ್ಗೆ ಗೊತ್ತಾಗ ಅಂತ ಒಂದಷ್ಟು ಮಾತುಗಳು ಏನು ಅಂತ ಹೇಳ್ತೀರಾ ವೇದ? ನಮಸ್ಕಾರ ವೀಣಾ. ಬಹಳ ಒಳ್ಳೆಯ ಒಂದು ಚರ್ಚೆಯ ವಸ್ತುವನ್ನು ಇಟ್ಟುಕೊಂಡು ನೀವು ಬಂದಿದ್ದೀರಿ. ಖಂಡಿತವಾಗ್ಲು ಅದಕ್ಕೆ ಸುಮ್ನೆ ನಮ್ಮ ಹಿರಿಯರೇ ಹೇಳಿದ್ದಾರೆ, ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ. ಯಾಕಂದ್ರೆ ಮಕ್ಕಳಿಂದನೇ ಎಲ್ಲನೂ ಅಲ್ವಾ? ಮಕ್ಕಳಿದ್ದರೇನೆ ಕಲಿಕೆ, ಮಕ್ಕಳಿದ್ರೇನೆ ಜೀವನ. ಆದ್ರಿಂದ ಮಕ್ಕಳಿಂದ ಕಲಿಯೋದು ಖಂಡಿತ ತುಂಬಾನೇ ಇದೆ. ನಾವು ಅನ್ಕೊಂಡಿರ್ತೀವಿ ನಮ್ಗೆ ದೊಡ್ಡವರು ಎಲ್ಲ ಗೊತ್ತು ಅಂತ, ಆದ್ರೆ ಮಕ್ಕಳಿಂದ ಕಲಿಯೋ ವಿಚಾರಗಳು ಅಪಾರವಾಗಿವೆ. ಒಂದು ಸಂಸ್ಕೃತ ಸುಭಾಷಿತ ಕೂಡ ಇದನ್ನೇ ಹೇಳುತ್ತೆ, ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ ಅಂತ. ನಮಗೆ ದೊಡ್ಡವರಿಗೆ ಕೆಲವರಿಗೆ ಒಂದು ಅಭ್ಯಾಸ ಇದೆ, ಅಯ್ಯೋ ನಿನಗೇನು ಗೊತ್ತಾಗತ್ತೆ, ನೀ ಚಿಕ್ಕವನ್ ಬಿಡೋ, ನೀನ್ ಚಿಕ್ಕವಳು, ಇನ್ನ ಕಲಿಬೇಕಾದ್ ತುಂಬಾ ಇದೆ, ಹೀಗೆ ಹೇಳೋವಂಥ ಒಂದು ಅಭ್ಯಾಸ. ಆದ್ರೆ ಹಾಗಲ್ಲ. ಮಕ್ಕಳಿಂದ ಏನಾದ್ರು ಒಳ್ಳೆಯ ಮಾತು ಬಂದ್ರೆ, ಮಕ್ಕಳ ಅಭಿಪ್ರಾಯ ಚೆನ್ನಾಗಿದ್ರೆ ಖಂಡಿತ ಅದನ್ನ ನಾವು ಸ್ವೀಕರಿಸ್ಬೇಕು ಅಂತ ನಮ್ಮ ಸಂಸ್ಕೃತ ಸುಭಾಷಿತಕಾರರು ಕೂಡ ಹೇಳಿದ್ದಾರೆ. ಅದಕ್ಕೆ ಆ ವಿಷಯಕ್ಕೆ ತುಂಬಾ ಒತ್ತು ಕೊಟ್ಟಿದ್ದಾರೆ ಅವರು. ನಾನು ಗಮನಿಸಿರೋ ಹಾಗೆ, ನಾನು ತಾಯಿಯಾಗಿ ಅಥವಾ ಶಿಕ್ಷಕಿಯಾಗಿ ನಾನು ಗಮನಿಸಿದ ವಿಷಯ, ನಾನು ಅದನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರೋ ವಿಷಯ ಅಂತಂದ್ರೆ, ಮಕ್ಕಳಿಂದ ನಾನು ಕಲ್ತಿದ್ದು ಫಾರ್ಗೆಟ್ ಅಂಡ್ ಮೂವ್ ಆನ್ ಅಂತ ಹೇಳ್ತೀವಲ್ಲ, ಮರೆತು ಮುನ್ನಡೆಯೋದು. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವರೇ ಹೇಳ್ತಾರೆ, ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂದ್ಬಿಡ್ತಾರೆ. ಈ ಮಕ್ಕಳನ್ನ ನೋಡಿ ನೀವು, ನೆನ್ನೆ ನಡೆದ ಜಗಳ ಇರ್ಬೋದು, ನೆನ್ನೆ ನಡೆದ ಮನಸ್ತಾಪ ಇರ್ಬೋದು, ಕೆಲವೊಂದ್ಸರಿ ತಂದೆ ತಾಯಿಗಳು ಬೈತಾರೆ ಮಕ್ಕಳನ್ನ ಯಾವ್ಯಾವ್ದೋ ಕಾರಣಕ್ಕೆ. ಆದ್ರೆ ಮಾರನೇ ದಿನ ನಿದ್ದೆಯಿಂದ ಎದ್ದ ಮೇಲೆ ಮಗು ಎಲ್ಲವನ್ನ ಮರ್ತು ಬಿಡುತ್ತೆ, ಹೋಗಿ ಅಮ್ಮನನ್ನ ಅಪ್ಕೊಳತ್ತೆ, ಅಥವಾ ಗೆಳೆಯರ ಜೊತೆ ಜಗಳ ಆಗಿದ್ರುನು ಅದನ್ನ ಮರೆತು ಹೊಸ ಆಟ ಶುರು ಮಾಡ್ಬಿಡ್ತಾರೆ ಮಕ್ಕಳು. ನಂಗೆ ಇದೊಂದು ಬಹಳ ಒಳ್ಳೆಯ ಒಂದು ಗುಣ ಅಂತ ಅನ್ಸುತ್ತೆ. ಆದ್ರೆ ನಾವು ನೋಡಿ ದೊಡ್ಡವರಾಗ್ತಾ ಆಗ್ತಾ ಇದ್ದಂಗೆ ಒಂದು ಹಳೆ ವಿಷಯಗಳನ್ನ ತುಂಬಾ ನೆನಪಲ್ಲಿ ಇಟ್ಕೊಳ್ತೀವಿ. ಕಳೆದ ವಾರದ್ದು, ಕಳೆದ ತಿಂಗಳು, ಹೋದ ವರ್ಷದ್ದು, 10 ವರ್ಷ ಹಿಂದಿಂದು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀವಿ. ಅದ್ರ ಬಗ್ಗೆನೇ ಮನಸ್ತಾಪ ಬೆಳೆಸ್ಕೊಳ್ತೀವಿ. ಆದ್ರೆ ಈ ಮಕ್ಕಳಿಂದ ನಾವು ಇದನ್ನ ಮರೆತು ಮುನ್ನಡೆಯುವುದನ್ನ ಕಲ್ತ್ರೆ ನಮ್ಮ ದೈಹಿಕ ಆರೋಗ್ಯಕ್ಕೂ ಮಾನಸಿಕ ಆರೋಗ್ಯಕ್ಕೂ ತುಂಬಾ ಸಹಕಾರಿ ಅಂತ ನಂಗೆ ಅನ್ಸುತ್ತೆ ವೀಣಾ. ಇನ್ನೊಂದು ನಂಗೆ ಬಹಳ ಖುಷಿ ಆಗೋದು, ಮಕ್ಕಳಿಗೆ ಸಂತೋಷವಾಗಿರಕ್ಕೆ ಕಾರಣನೇ ಬೇಡ. ಒಂದು ಎಳೆ ಮಗುನ್ ನೋಡಿ, ಒಂದು ಒಂದು ಫ್ಯಾನ್ ನ ಸ್ವಿಚ್ ಹಾಕಿದ ತಕ್ಷಣ, ಫ್ಯಾನ್ ಸುತ್ತೋದಕ್ಕೆ ಶುರು ಮಾಡಿದ ತಕ್ಷಣ ಮಗು ಕಿಲಕಿಲ ಅಂತ ನಕ್ಬಿಡುತ್ತೆ. ಏನೋ ಒಂದು ಅಲ್ಲೊಂದು ಹೊಸದು ಕಾಣುತ್ತೆ ಮಗುವಿಗೆ. ಮಕ್ಕಳು ಬೆಳೀತಾ ಇದ್ದಂಗೂ ಹಾಗೆ ಒಂದು ಆಟ ಸಾಮಾನು ಇರ್ಬೋದು, ಒಂದು ಮನೇಲಿ ಅವರಿಗೆ ಇಷ್ಟವಾಗಿರುವಂತ ತಿಂಡಿ ಇರ್ಬೋದು, ಒಂದು ಹೊಸ ಬಟ್ಟೆ ಇರ್ಬೋದು, ಒಂದು ಎಲ್ಲೋ ಹೊರಗೆ ಹೋಗುವಂತ ಒಂದು ಕಾರ್ಯಕ್ರಮ ಇರ್ಬೋದು, ಅವ್ರಿಗೊಂದು ಕಾರಣನೇ ಬೇಡ, ಯಾವಾಗ್ಲೂ ಅವರು ಸಂತೋಷನೇ. ಅಥವಾ ಆ ಅದೊಂದು ಬಾಲ್ಯದ ಶಕ್ತಿ ಕೂಡ ಇರ್ಬೋದು ಅನ್ಸುತ್ತೆ. ಆದ್ರೆ ನಾವು ದೊಡ್ಡವರಾಗ್ತಿದ್ದಂಗೆ ಈ ಗುಣವನ್ನ ಕಳ್ಕೊಳಕ್ ಶುರು ಮಾಡ್ತೀವಿ. ಅದೊಂದು ಸ್ಪಾರ್ಕ್ ಅಂತ ನಾನು ಕರಿತೀನಿ ಅದನ್ನ, ಒಂದು ಕಿಡಿ, ಅದು ನಮ್ಮ ಹೃದಯದಲ್ಲಿ ಇರುವಂತದ್ದು. ಆ ಒಂದು ಹೊರಗಿನ ಜಗತ್ತಿನ ಜೊತೆ ಸ್ಪಂದಿಸ್ಕೊಂಡು ಅಲ್ಲಿರುವಂತ ಒಳ್ಳೆಯ ವಿಷಯಗಳನ್ನ ತಗೊಂಡು ಸಂತೋಷವಾಗಿರುವಂತದ್ದು. ಆದ್ರೆ ಬಹಳ ಒಂದು ದುರದೃಷ್ಟಕರ ವಿಷಯ ಅಂದ್ರೆ, ಮನುಷ್ಯ ಬೆಳೀತಾ 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 ಆ ಕಿಡಿಯನ್ನ ನಂದಿಸಕ್ ಶುರು ಮಾಡ್ತಾನೆ, ಕಳ್ಕೊಳಕ್ ಶುರು ಮಾಡ್ತಾನೆ. ನಮ್ಗೆ ದೊಡ್ಡವರಾಗ್ತಿದ್ದಂಗೆ ನಾವು ಸಿನಿಕರಾಗ್ತೀವಿ, ಯಾವುದು ನಮ್ಗೆ ಖುಷಿ ಅನ್ಸಲ್ಲ. ಅಯ್ಯೋ ಅದಿದ್ದೆ ಬಿಡು, ಅದ್ರಲ್ಲೇನ್ ಮಹಾ, ಈ ತರ ಒಂದು ಆಟಿಟ್ಯೂಡ್ ಬೆಳೆಸ್ಕೊಳ್ತೀವಿ. ಅದನ್ನ ಬಿಟ್ಬಿಡ್ಬೇಕು ನಾವು. ವಯಸ್ಸು ಎಷ್ಟೇ ಆಗಿರ್ಲಿ, ಮಕ್ಕಳಲ್ಲಿರುವಂತಹ
ಆ ಎಲ್ಲದಕ್ಕೂ ಸಂತೋಷ ಪಡುವಂತಹ ಗುಣ, ಇರೋ ಸ್ವಲ್ಪದ್ರಲ್ಲೂ ಕೂಡ ತೃಪ್ತಿ ಪಟ್ಕೊಂಡು ಸಂತೋಷವಾಗಿರುವಂತಹ ಗುಣವನ್ನ ನಾವು ಹೆಚ್ಚು ಹೆಚ್ಚು ಅಳವಡಿಸ್ಕೊಳ್ಬೇಕು. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಸೂಕ್ತ, ನಮ್ಮ ಸಂಬಂಧಗಳಿಗೂ ತುಂಬಾ ಸೂಕ್ತ ಅಂತ ನಂಗನ್ಸುತ್ತೆ ವೀಣಾ. ಇದಲ್ಲದೆ ನಿಮ್ಗೇನ್ ಅನ್ಸುತ್ತೆ? ಮಕ್ಕಳಿಂದ ನಾವು ಕಲಿಯಬೇಕಾದ್ದು ಅಥವಾ ಮಕ್ಕಳ ಬಗ್ಗೆ ನಾವು ಗಮನಿಸಬೇಕಾದ ಗುಣ ನಿಮ್ಗೆ ಅನ್ಸೋದು ನಿಮ್ಗೇನಿದೆ ಹೇಳಿ. ಬಹಳ ಚೆನ್ನಾಗಿ ಹೇಳಿದ್ರಿ ವೇದ. ನೀವು ಹೇಳೋದನ್ನ ನಾನು ಕೇಳಿಸ್ತಾ ನನಗೂ ಕೂಡ ಇದ್ರ ಬಗ್ಗೆ ಒಂದೆರಡು ವಿಷಯಗಳು ಹೊಳಿತು. ನಾನ್ ನೋಡ್ತಿದ್ದಂಗೆ ವೇದ, ನಾವು ದೊಡ್ಡವರಾದಂಗೆ ನಮ್ಮ ಹತ್ರ ಇಷ್ಟೊಂದು ಡಿಗ್ರಿ ಇರುತ್ತೆ, ಒಂದ್ ಕಡೆ ಯಾವ್ದೋ ಒಂದು ನೌಕರಿ ಮಾಡ್ತಿರ್ತೀವಿ, ಪದವಿಗೊಳಿಸಿರ್ತೀವಿ, ನಾನಾ ವಿಷಯಗಳನ್ನ ಸಂಗ್ರಹಿಸಿರ್ತೀವಿ. ಹಾಗೆ ನಮ್ಗೆ ಒಂದು ಸಣ್ಣ ಅಹಂ ಇರುತ್ತೆ, ದಟ್ ನನಗೆ ಎಷ್ಟೊಂದು ವಿಷಯ ಗೊತ್ತು, ನನಗೆಲ್ಲ ಗೊತ್ತು, ಇದೇನ್ ದೊಡ್ಡ ಇದು ಅಂತ. ನೀವು ಮಕ್ಕಳ ಜೊತೆ ನೀವು ಒಡನಾಟ ಹೆಚ್ಚಾಗ್ತಿದ್ದಂಗೆ, ಅದರಲ್ಲೂ ಸಣ್ಣ ಮಕ್ಕಳ ಜೊತೆ ಒಡನಾಟ ಹೆಚ್ಚಾಗ್ತಿದ್ದಂಗೆ ಯಾವುದೇ ಒಂದು ವಿಷಯನ ಅವರು ಹೊಸ ಒಂದು ಆಯಾಮವನ್ನ ತರೋದಕ್ಕೆ ಮಕ್ಕಳು ಸುಲಭವಾಗಿ ತರ್ತಾರೆ. ದಟ್ ನಮ್ಗುನುವೆ ನಾವ್ ಎಲ್ಲಾನು ಆಯ್ತು ಅಥವಾ ಇದಿಷ್ಟೇ ಅನ್ಕೊಂಡಾಗ ಮಕ್ಕಳು ಇಲ್ಲ, ಇದ್ರ ಜೊತೆಗೆ ಇನ್ನೂ ಒಂದಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಹಾಗೇನೆ ನಾನು ಇತ್ತೀಚೆಗೆ ನನ್ನ ಮಗಳ ಜೊತೆ ಮಾತನಾಡ್ತಾ ಇರ್ಬೇಕಾದ್ರೆ ಅವಳು ಹಂಗೆ ಹೇಳ್ತಾಳೆ, ಅಮ್ಮ ನಿನ್ಗಿದ್ ಗೊತ್ತಾಗಲ್ಲ ನೋಡು ಅಂತ. ಅವಾಗ ನಾನು ಹೌದಲ್ವಾ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ ಅಲ್ವಾ ಅಂತ. ನನಗ್ ಬಹುಶಃ ಏನ್ ಅನ್ಸುತ್ತೆ ಅಂದ್ರೆ, ಮಕ್ಕಳು ಪ್ರತಿಯೊಂದು ವಿಷಯನ ಹೊಸದಾಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅವಾಗ ಅವ್ರಿಗೆ ಒಂದು ಅನ್ಅವೇರ್ನೆಸ್ ಅನ್ನೋ ಒಂದು ಫ್ಯಾಕ್ಟರ್ ಇರುತ್ತೆ ನೋಡಿ. ಈಗ ನಮ್ಗಾದ್ರೆ ನಾವು ಸಾಕಷ್ಟು ವರ್ಷ ಕಳೆದಿರೋದ್ರಿಂದ ಸತತವಾಗಿ ಕೆಲವನ್ನ ನೋಡಿದಾಗ ಇದಿಷ್ಟೇ ಅಥವಾ ಇದು ಹೀಗೆ ಅಂತ ಒಂದು ಫ್ರೇಮ್ ಆಫ್ ಮೈಂಡ್ ನಲ್ಲಿ ನಾವು ಇರ್ತೀವಿ. ಆದ್ರೆ ಮಕ್ಕಳಿಗೆ ಅವ್ರು ಆಗ್ತಾನೆ ಜೀವನನ ನೋಡಕ್ಕೆ ಶುರು ಮಾಡ್ತಿರೋದ್ರಿಂದ ಅವ್ರಿಗೆ ಆ ಒಂದು ಹೊಸತನ ಕಾಣಿಸುತ್ತೆ. ಅದು ನಮಗೆ ಕಾಣದ್ದು ಮಕ್ಕಳಿಗೆ ಕಾಣುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಒಂದು ಹೊಸತನ ಅವರು ನಮ್ಗೆ ತೋರ್ಸ್ಕೊಡ್ತಾರೆ ಅಂತ ನನ್ಗನ್ಸಿದೆ ವೇದ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ನಾನು ಮಗುವಾಗಿದ್ದಾಗ ನಾನು ಯೋಚನೆ ಮಾಡಿದಾಗ, ನಾನು ಚಿಕ್ಕವಳಾಗಿದ್ದಾಗ ನಾನು ಯೋಚನೆ ಮಾಡ್ಬೇಕಾದ್ರೆ, ನಮ್ಮ ಸಮಯದಲ್ಲಿ ಈಗ ಹಿರಿಯರಿಗೆ ಗೌರವ ಕೊಡಬೇಕು, ಎದುರು ಮಾತನಾಡಬಾರ್ದು, ಆ ತರದ್ದೆಲ್ಲ ನಮ್ಗೆ ಬೈ ಡಿಫಾಲ್ಟ್ ಎಲ್ಲರೂ ಹೇಳ್ಕೊಡ್ತಿದ್ರಿಂದ ಅಷ್ಟು ಸುಲಭವಾಗಿ ನಾನು ಯಾವುದೇ ಒಂದು ವಿಷಯನ ಅದು ನಿಜ ಅನ್ನಿಸಿದ್ರು ಕೂಡ ಎದ್ದು ಹೋಗಿ ಹೇಳುವುದಕ್ಕೆ ತುಂಬಾ ಹಿಂಜರಿಕೆ ಪಡ್ತಾ ಇದ್ದೆ. ಬಟ್ ನನಗೆ ಈಗ ಅನ್ಸೋದು, ಈ ತಲೆಮಾರಿನ ಒಂದು ಅಂತರದಿಂದನೋ ಅಥವಾ ಈಗಿನ ಮಕ್ಕಳ ನೇಚರ್ ಅದ ಗೊತ್ತಿಲ್ಲ, ತುಂಬಾ ಫ್ರೀ ಆಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಮತ್ತೆ ಅವರು ನಮ್ಮನ್ನ ಅಷ್ಟೇ ಒಂದು ಗಟ್ಟಿತನದಿಂದ ಪ್ರಶ್ನೆ ಕೂಡ ಮಾಡ್ತಾರೆ. ಅಂದ್ರೆ ಅದು ಅವರ ಕಾನ್ಫಿಡೆನ್ಸ್ ವಿಷಯನೂ ಹೌದು ಅಂತ ನನಗೆ ಅನ್ಸುತ್ತೆ. ಹಾಗೆ ನಾನು ಸಣ್ಣವಳಿದ್ದಾಗ ಒಂದು ಸ್ಟೇಜ್ ಮೇಲೆ ಹೋಗಿ ಒಂದು ಪದ್ಯ ಹೇಳೋ ಅಥವಾ ಒಂದು ಹಾಡು ಹೇಳೋ ಅಂದ್ರೂ ಸ್ವಲ್ಪ ಭಯ ಪಡ್ತಾ ಇದ್ದೆ. ಬಹುಶಃ ಈಗಿನ ಮಕ್ಳಿಗೆ ಆ ಸ್ಟೇಜ್ ಫಿಯರ್ ಅದಾಗ್ಲಿ ಜಾಸ್ತಿ ಇರೋದಿಲ್ಲ. ಈಗಿನ ಶಾಲೆಗಳು ಕೂಡ ಮಕ್ಕಳಿಗೆ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಅವಕಾಶ ಕಲ್ಪಿಸಿ, ಸೊ ಮಕ್ಕಳನ್ನ ಸಣ್ಣ ವಯಸ್ಸಿನಿಂದನೇ ಏನೋ ಸ್ಟೇಜ್ ಮೇಲೆ ಕರ್ತರ್ತಾರಿಂದನೂ ಸಹ ಅವ್ರಿಗೆ ಆ ಧೈರ್ಯ ಬಂದಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಹಾಗೆ ನನಗೆ ಇನ್ನೊಂದು ಪಾಯಿಂಟ್ ತುಂಬಾ ಅನ್ಸೋದೇನು ಅಂತಂದ್ರೆ, ಇವಾಗ ಮಕ್ಕಳುಗಳಿಗೆ ಒಂದು ನಾನ್ ಜಡ್ಜ್ಮೆಂಟಲ್ ಮೈಂಡ್ ಸೆಟ್ ಇರುತ್ತೆ ಅಂತ. ಅಂದ್ರೆ ಅವ್ರಿಗೆ ಯಾರನ್ನು ಯಾವುದೇ ಒಂದು ತಕ್ಕಡಿಯಲ್ಲಿ ಇಟ್ಟು ತೂಗುವುದಿಲ್ಲ. ಅವರು ಯಾವ್ದೋ ಒಂದು ವ್ಯಕ್ತಿ ಅಥವಾ ಯಾವ್ದೋ ಒಂದು ವಿಷಯನಷ್ಟೇ ಅವರು ನೋಡಿ ಅದ್ರ ಬಗ್ಗೆ ಮಾತನಾಡ್ತಿರ್ತಾರೆ ಅನ್ಸುತ್ತೆ. ಯಾಕೆಂತಂದ್ರೆ ಅವ್ರಿಗೆ ಎದುರಿಗಿನ ವ್ಯಕ್ತಿಯ ಬಗ್ಗೆ ಹೆಚ್ಚು ಗೊತ್ತಿಲ್ಲಲಾರದ ಕಾರಣ ಮಕ್ಕಳು ನಾನ್ ಜಡ್ಜ್ಮೆಂಟಲ್ ಆಗಿ ಕೂಡ ಇರ್ತಾರೆ. ಸೊ ಹಾಗಾಗಿ ಒಂದು ನಾನ್ ಜಡ್ಜ್ಮೆಂಟಲ್ ನೇಚರ್ ಅಂತ ಏನಿರುತ್ತೆ, ನೀವ್ ಹೇಳಿದ್ರಲ್ಲ, ಇವಾಗ ಇಬ್ರು ಮಕ್ಕಳು ಜಗಳ ಆಡಿದ್ರು ಕೂಡ ನಾಳೆ ದಿನ ಅವರು ಮರ್ತು ಅದನ್ನ ಮತ್ತೆ ಮುಂದೆ ಹೋಗ್ಬಿಡ್ತಾರೆ ಅಂತ. ಯಾಕೆಂತಂದ್ರೆ ಅವ್ರಿಗೆ ಆ ಒಂದು ನಾನ್ ಜಡ್ಜ್ಮೆಂಟಲ್ ನೇಚರ್ ಇರೋದ್ರಿಂದನೇ ಕೂಡ ಆ ಒಂದು ಮರೆತು ಮುನ್ನಡೆಯುವ ಒಂದು ಗುಣ ಸ್ವಾಭಾವಿಕವಾಗಿ ಬರುತ್ತೆ ಅಂತ ನನ್ಗೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವರು ಯಾವುದೇ ಒಂದು ವಿಷಯನ ಅವರ ಸ್ನೇಹಿತರ ಜೊತೆ ಆಗ್ಲಿ ಅಥವಾ ಅವ್ರ ತಂದೆ ತಾಯಿ ಜೊತೆ ಆಗ್ಲಿ ನೀನ್ ಹಿಂಗೆ ಅಂತ ಅವರು ಚೌಕಟ್ಟಿನಲ್ಲಿ ಕೂಡಿಸ್ಬಿಡೋದಿಲ್ಲ. ಹಾಗಾಗಿ ಅವ್ರಿಗೆ ಈ ಒಂದು ಫ್ಲೆಕ್ಸಿಬಿಲಿಟಿ ಸಹ ಮಕ್ಕಳಿಗೆ ಇರಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ. ಸೊ ಇದಿಷ್ಟು ನನ್ಗೆ ಅನ್ನಿಸಿದ ವಿಷಯಗಳು ವೇದ. ಸೊ ನೀವ್ ಇದ್ರ ಜೊತೆಗೆ ನಿಮ್ಮ ಇನ್ನಷ್ಟು ಅನುಭವಗಳಿದ್ರೆ ಅದನ್ನ ನೀವು ಹೇಳಿ.
ಹಾಗೆ ಈ ಒಂದು ಮಾತನ್ನ ಮುಗಿಸ್ಬೋದು ಅನ್ಸುತ್ತೆ ವೀಣಾ. ನಮಸ್ಕಾರ. ವೀಣಾ, ನೀವು ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾ ಇದ್ರಲ್ಲ, ನಂಗೆ ಅವಾಗ ಅನಿಸ್ತು ಮಕ್ಕಳು ಎಲ್ಲರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಟುಕೊಳ್ಳೋದ್ರಲ್ಲಿ ಬಹಳ ನಿಪುಣರು. ಮನೆಯಲ್ಲೇ ಮಕ್ಕಳನ್ನ ಗಮನಿಸಿ, ಅಮ್ಮನಿಗೆ ಹೇಗ್ ಬೇಕೋ ಹಾಗೆಯೇ ಅಮ್ಮನ ಹತ್ರ ಮಾತಾಡ್ತಾರೆ. ಅಪ್ಪನ ಜೊತೆ ಮಾತಾಡ್ಬೇಕಾದ್ರೆ ಅವರ ಟೋನೇ ಬೇರೆ. ಅಪ್ಪನಿಗೆ ಬೇಕಾಗಿರುವಂತ ಒಂದು ಟಾಪಿಕ್ಗಳನ್ನೇ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾತಾಡ್ತಾರೆ. ಅಜ್ಜ ಅಜ್ಜಿ ಜೊತೆ ಒಂದು ತರ ಮಾತಾಡ್ತಾರೆ, ಅಕ್ಕಪಕ್ಕದವ್ರ ಜೊತೆ ಒಂಥರ, ಅವರ ಸ್ನೇಹಿತರ ಜೊತೆ ಇನ್ನೊಂಥರ. ಇದೊಂದು ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವಂತಹ ಗುಣ. ಅವ್ರು ಯಾಕೆ ಮಾಡ್ತಾರೆ ಅಂದ್ರೆ ಎಲ್ಲರೂ ಅವ್ರ ಜೊತೆ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಅದಿರ್ಬೋದು. ಆದ್ರೆ ಅದನ್ನ ನಾವು ಕಲಿಬೇಕು ಅಂತ ನಂಗೆ ಅನ್ಸುತ್ತೆ. ನಾನು ಇರೋದೇ ಹೀಗೆ ಅನ್ನೋ ಒಂದು ಆಟಿಟ್ಯೂಡ್ ಬಿಟ್ಟು, ಆಯಾ ಸಂದರ್ಭಕ್ಕೆ, ಆಯಾ ಒಂದು ವ್ಯಕ್ತಿಗೆ ಅನುಗುಣವಾಗಿ ನಮ್ಮ ಒಂದು ಮಾತಿನ ಶೈಲಿ ಇರ್ಬೋದು, ನಮ್ಮ ನಡತೆಯನ್ನ ಬದಲಿಸ್ಕೊಂಡಿದ್ರೆ ನಮ್ಮ ಜೀವನ ಹೆಚ್ಚು ಸುಖಮಯವಾಗುತ್ತೆ ಅನ್ನೋದನ್ನ ಮಕ್ಕಳಿಂದ ನಾವು ಕಲಿಬೇಕು ಅಂತ ನಂಗೆ ಅನ್ಸುತ್ತೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನ ನಾನು ಗಮನಿಸಿದ್ದೇನೆ. ಶಿಕ್ಷಕರಲ್ಲಿ ನಾನಾ ತರದ ಶಿಕ್ಷಕರು. ಕೆಲವರು ತುಂಬಾ ಸಿಡುಕ್ತಾರೆ, ಕೆಲವರು ನಗನಗ್ತಾ ತಮಾಷೆಯಾಗಿರ್ತಾರೆ, ಕೆಲವರಿಗೆ ಬೇಗ ಅರ್ಥ ಆಗೋದಿಲ್ಲ ಏನಾದ್ರು ಸಮಸ್ಯೆ, ತರಗತಿಯಲ್ಲಿ ಆಗುವ ಸಮಸ್ಯೆ ಆಗ್ಲಿ, ಬೇರೆ ಏನಾದ್ರು ಬಂದ್ರೆ ಈ ಮಕ್ಕಳು ಅವ್ರ ಜೊತೆ ಹಾಗೆ ಹೊಂದ್ಕೊಂಡಿರ್ತಾರೆ. ಕೆಲವು ಶಿಕ್ಷಕರಿಗೆ ಅವ್ರನ್ನ ಹೊಗಳಬೇಕು ಅನ್ನೋ ಆಸೆ ಇರುತ್ತೆ, ಈ ಮಕ್ಕಳು ಅವರಿಗೆ ಚೆನ್ನಾಗಿ ಅವ್ರನ್ನ ಹೊಗಳ್ತಾರೆ. ಹೀಗೆ ನೋಡಿ, ಒಳ್ಳೆಯ ಸಂಬಂಧವನ್ನ ಅವರು ಒಂದು ಕಾಪಾಡ್ಕೊಳ್ತಾರೆ ದೊಡ್ಡವ್ರ ಜೊತೆ. ಇದನ್ನ ನಾವು ಅವರಿಂದ ಕಲಿಬೇಕು ಅನ್ಸುತ್ತೆ. ಇದ್ರ ಜೊತೆ ನನ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅನಿಸ್ತಾ ಇದೆ ವೀಣಾ. ನಿಮ್ಗೆ ಹೇಗೆ ಇದು ಇಷ್ಟವಾಗುತ್ತೋ ಅದನ್ನ ನೀವು ಹೇಗೆ ತಗೊಳ್ತೀರೋ ಗೊತ್ತಿಲ್ಲ, ಆದ್ರೆ ಮಕ್ಕಳ ಜೊತೆ ಬಹಳ ವರ್ಷಗಳನ್ನ ಕಳೆದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಮಕ್ಕಳ ಬಗ್ಗೆ ನಾವು ಕೆಲವು ವಿಷಯದಲ್ಲಿ ಎಚ್ಚರಿಕೆಯಿಂದ ಕೂಡ ಇರ್ಬೇಕಾಗತ್ತೆ. ಮಕ್ಕಳ ಮನಸ್ಸು ಬಹಳ ಶುದ್ಧ, ಮಕ್ಕಳು ದೇವರ ಥರ, ಮಕ್ಕಳ ಮನಸ್ಸಲ್ಲಿ ಕಲ್ಮಶಗಳಿಲ್ಲ, ಇವೆಲ್ಲ ಇದೆ, ಹೌದು, ಖಂಡಿತನೇ. ಆದ್ರೆ ಒಂದು ವಯಸ್ಸು ದಾಟ್ತಾ ಇದ್ದಂಗೆ, ಒಂದು 10 ವರ್ಷ ದಾಟ್ತಾ ಇದ್ದಂಗೆ ಮಕ್ಕಳು ಕ್ರೂರಿಗಳಾಗಬಲ್ಲರು. ಇದನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು. ಅವರಿಗೆ ಮುಂದಿನ ಕಾನ್ಸಿಕ್ವೆನ್ಸ್ಗಳ ಬಗ್ಗೆ ಅರಿವಿರೋದಿಲ್ಲ. ನಾಳೆ ಮುಂದೆ ಏನಾಗುತ್ತೆ, ನಾನು ಇವತ್ತು ಹೀಗ್ ಮಾಡಿದ್ರೆ ಮುಂದೆ ಏನಾಗ್ಬೋದು ಅನ್ನೋ ಕಲ್ಪನೆ ಇಲ್ಲದೆ ಇರೋದ್ರಿಂದ ಎಷ್ಟು ಕ್ರೂರತನವನ್ನ ಬೇಕಾದ್ರೂ ತೋರಿಸ್ತಾರೆ. ಮಕ್ಕಳ ನಡುವೆ ಹೊಡೆದಾಟದಲ್ಲಿ ಇದನ್ನ ಗಮನಿಸಿ, ಅವ್ರಿಗದು ಎಲ್ಲಿ ಹೊಡಿಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬೇಕಾದ್ರೆ ಕಣ್ಣಿಗೂ ಹೊಡಿತಾರೆ, ಅವರು ಕೈನ ತಿರುಚ್ತಾರೆ. ಅವರಿಗೆ ಇಷ್ಟವಾದ ಒಂದು ಆಹಾರ ವಸ್ತು ಇನ್ನೊಬ್ರ ಹತ್ರ ಇದ್ರೆ ಅದನ್ನ ಕಿತ್ಕೊಂಡ್ ಬಿಡ್ತಾರೆ. ಆ ಮಗುವಿಗೆ ಒಂಚೂರು ಉಳಿಸ್ಬೇಕು ಅನ್ನೋಂಥ ಒಂದು ಕರುಣೆಯೂ ಇಲ್ಲದಷ್ಟು ತಿಂದು ಬಿಡ್ತಾರೆ. ಇಂಥ ಒಂದು ಕ್ರೂರತನ ಕೆಲವೊಮ್ಮೆ ಮಕ್ಕಳಲ್ಲಿ ಕಾಣಿಸ್ತಾ ಇರುತ್ತೆ. ಇದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಇದನ್ನ ಕಲಿಯೋದು ಅನ್ನೋದಕ್ಕಿಂತ ಒಂದು 10 ಮಕ್ಕಳು ಇರೋ ಕಡೆ ಒಬ್ಬ ದೊಡ್ಡವ್ರು ಇರ್ಬೇಕು ಅಂತ ಅದಕ್ಕೆ ಹೇಳೋದು. ಅವರಿಗೆ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಇನ್ನೊಂದು ವಿಷಯ ಮಕ್ಕಳದಂದ್ರೆ, ದೇ ಕ್ಯಾನ್ ಚೀಟ್. ಸಮಯ ಸಂದರ್ಭ ನೋಡ್ಕೊಂಡು ತನಗೆ ಲಾಭ ಆಗೋ ಅಂತ ಒಂದು ಪರಿಸ್ಥಿತಿ ಇದ್ರೆ ತಾನು ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿದ್ರೆ ಸ್ವಲ್ಪ ಮೋಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅವರು. ಅದರಿಂದ ಮಕ್ಕಳ ಮಾತನ್ನೆಲ್ಲ ನಂಬೇಕು, ಅವ್ರ ಮಾತೆಲ್ಲ ಸತ್ಯ ಅನ್ನೋವಂಥ ಒಂದು ಇನ್ನೋಸೆನ್ಸ್ ನಾವು ಇಟ್ಟುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮಕ್ಕಳ ಮಾತುಗಳನ್ನ ಕೂಡ ಒಂದು ಸೂಕ್ಷ್ಮ ದರ್ಶಕದಲ್ಲಿ ಇಟ್ಟುಕೊಂಡು ನೋಡ್ಬೇಕು ನಾವು. ಅವರಿಗೂ ಕೂಡ ಒಂದು ಅಪಾರವಾದ ಮಾಹಿತಿ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇರೋದ್ರಿಂದ ಈ 2 ಗುಣಗಳನ್ನು ಕೂಡ ನಾನು ಮಕ್ಕಳಲ್ಲಿ ಗಮನಿಸಿದ್ದೀನಿ. ಅವೆಲ್ಲ ಏನೇ ಇರ್ಲಿ, ಮಕ್ಕಳು ನಮಗೆ ಬೇಕು. ಮಕ್ಕಳಿದ್ದಲ್ಲಿ ನಿರೀಕ್ಷೆ ಇದೆ, ಒಂದು ಹೊಸ ಜೀವನ ಇದೆ ಅನ್ನುವಂಥ ಒಂದು ಆಶಾಭಾವನೆ ಇರುತ್ತೆ. ಮಕ್ಕಳು ದೇಶದ ಆಸ್ತಿ ಅಂತೀವಿ ಅಲ್ವಾ? ಅದರಿಂದ ಮಕ್ಕಳ ಜೊತೆ ಬದುಕೋಣ, ಮಕ್ಕಳಿಂದ ಕಲಿಯೋಣ, ಮಕ್ಕಳ ಜೊತೆ ನಗನಗ್ತಾ ಇರೋಣ, ಮಕ್ಕಳಿಗೆ ಹೊಸ ಹೊಸ ಆಲೋಚನೆಗಳನ್ನ ಕೊಡೋಣ, ಅವರ ಕಲ್ಪನೆಗಳ ಜೊತೆ ನಾವು ಕೂಡ ಸ್ಪಂದಿಸೋಣ. ಇದೆಲ್ಲ ನಾವು ಮಾಡ್ತಾ ನಮ್ಮ ಮಕ್ಕಳನ್ನ ನಮ್ಮ ದೇಶದ ಆಸ್ತಿಗಳನ್ನಾಗಿ ಮಾಡೋಣ, ಒಳ್ಳೆಯ ಸಮಾಜ ನಿರ್ಮಿಸೋಣ ಅನ್ನೋದೇ ನನ್ನ ಅಭಿಪ್ರಾಯ ವೀಣಾ. ಮತ್ತೆ ಸಿಗೋಣ ಇನ್ನೊಮ್ಮೆ.